ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟಸ್ ಲರ್ನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಮೆಂಟಲ್ ಎಬಿಲಿಟಿ ಕ್ಲಾಸ್ ಒಳಗೇನ್ರಿ ಕೊಟ್ಟಿರುವಂತಹ ಆಕೃತಿ ಒಳಗೆ ಆಯತಗಳ ಸಂಖ್ಯೆಯನ್ನು ಕಂಡುಹಿಡಿಯೋದನ್ನು ನೋಡೋಣ. ಈ ಒಂದು ಡಯಾಗ್ರಾಮ್ ನೋಡೋಣ್ರಿ. ಇದ್ರೊಳಗೆ ಆಯತಗಳ ಸಂಖ್ಯೆ ಎಷ್ಟದಾವಂತ ನೋಡೋಣ. ಈ ಒಂದು ಡಯಾಗ್ರಾಮ್ ಒಳಗೆ ಏನ್ರಿ ಎಷ್ಟು ಆಯತಗಳದಾವಂತ ನೋಡೋಣ. ಫಸ್ಟ್ ನಂಬರ್ ಆಫ್ ರೋಸ್ ಎಷ್ಟು ಅದಾವ್ರಿ? 1 2 3 4. ನಂಬರ್ ಆಫ್ ಕಾಲಮ್ಸ್ ಎಷ್ಟು ಅದಾವ್ರಿ? 1 2 3 4. ಸೊ ಇದು ಟ್ರಿಕ್ನ ಮುಖಾಂತರ ಕಂಡು ಹಿಡಿಬೇಕಂತಂದ್ರೆ ಫಸ್ಟ್ ಇವು ನಂಬರ್ ಆಫ್ ರೋಸ್ ಎಷ್ಟು ಅದಾವೆ ಇವ್ನ ಟೋಟಲ್ ಮಾಡ್ಕೋಬೇಕ್ರಿ. 1 2 3 3 3 6 6 4 10 ಇದಾವೆ. ಅದೇ ರೀತಿಯಾಗಿ ನಂಬರ್ ಆಫ್ ಕಾಲಮ್ಸನ್ನ ಟೋಟಲ್ ಮಾಡ್ಕೋಬೇಕ್ರಿ. ಅದು ಕೂಡ 10 ಆಗುತ್ತೆ. ಸೊ 10 × 10 ಇದ್ರೊಳಗೇನ್ರಿ 100 ಆಯತಗಳು ಇದ್ದಾವೆ. ಈ ಒಂದು ಡಯಾಗ್ರಾಮ್ ಒಳಗೇನ್ರಿ 100 ಆಯತಗಳು ಇದ್ದಾವೆ. ಅದೇ ರೀತಿಯಾಗಿ ಇನ್ನೂ ಒಂದು ಡಯಾಗ್ರಾಮನ್ನು ಕನ್ಸಿಡರ್ ಮಾಡೋಣ. ಅದರಲ್ಲಿ ಎಷ್ಟು ಆಯತಗಳಿದಾವಂತ ನೋಡೋಣ. ಈ ಒಂದು ಆಯತದೊಳಗೆ ಈ ಒಂದು ಡಯಾಗ್ರಾಮ್ ಒಳಗೇನ್ರಿ ಒಟ್ಟು ಆಯತಗಳು ಎಷ್ಟದಾವಂತ ನೋಡೋಣ. ಸೊ ನಂಬರ್ ಆಫ್ ರೋಸ್ ಎಷ್ಟದಾವ್ರಿ? 1 2. ನಂಬರ್ ಆಫ್ ಕಾಲಮ್ಸ್ 1 2 ಇದ್ದಾವೆ. ಸೊ ಅವಾಗ ನಾವು ಟ್ರಿಕ್ ಏನೈತಿ ನಮ್ಮದು, ಇವನ್ನ ಕೂಡಿಸ್ಕೋಬೇಕು. 1 + 2 ಎಷ್ಟಾದ್ರಿ? 3. ಇದು 1 + 2 3. ಈ 3 ಮತ್ತು ಈ 3ನ್ನ ಇಂಟು ಮಾಡಬೇಕು. 3 × 3 ಟೋಟಲ್ 9. ಒಟ್ಟು ಎಷ್ಟು ರೀ? 9 ಆಯತಗಳು ಇದರಲ್ಲಿ ಇದಾವೆ. ಅವು ಹೆಂಗಂತ ಚೆಕ್ ಮಾಡೋಣೇನ್ರಿ. 1 2 3 4 5 6 7 8. ಇದು ಹೋಲ್ ಕನ್ಸಿಡರ್ ಮಾಡಿದರೆ 9. ಟೋಟಲ್ ಈ ಒಂದು ಡಯಾಗ್ರಾಮ್ ಒಳಗೆ ಎಷ್ಟು ಅದಾವ್ರಿ? 9 ಆಯತಗಳು ಇದ್ದಾವೆ. ಅದೇ ರೀತಿಯಾಗಿ ಇನ್ನೂ ಒಂದು ಡಯಾಗ್ರಾಮನ್ನು ನೋಡೋಣ. ಅದರಲ್ಲೂ ಎಷ್ಟು ಆಯತಗಳದಾವಂತ ನೋಡೋಣ. ಇದು ನೋಡ್ರಿ, ಇದನ್ನು ಟ್ರಿಕ್ನ ಮುಖಾಂತರ ಇದೇನು ಕಂಡುಹಿಡಿಯಲಿಕ್ಕೆ ಬರಲ್ಲ. ಸೊ ಇದೇನು ಸಣ್ಣ ಡಯಾಗ್ರಾಮ್ ಇತ್ತಂದ್ರೆ ಏನು ಮಾಡ್ಬೇಕು ನಾವು? ಕೌಂಟ್ನ ಮುಖಾಂತರನ ನೋಡ್ಕೋಬೇಕಾಗುತ್ತೆ. ಆವಾಗ ಇಲ್ಲಿ ಎಷ್ಟಾಗ್ತಾವ್ರಿ? ಇದು 1 ಆಯತ ಆಗುತ್ತೆ, ಇದು 2 ಆಯತ, ಇದು 3 ಆಯತ ಆಗದ. ಸೊ 3 ಆಯತ ಏನದಾವ್ರಿ? ಇಲ್ಲದಾವು. ಪ್ಲಸ್ ಇದು ಒಂದು ಏನಾದ್ರಿ? 4 ಆಗುತ್ತೆ, ಇದು 5 ಆಗುತ್ತೆ. 5 ಇದು ಒಂದು 6, ಇದು ಒಂದು ಏನಾಗುತ್ತೆ ರೀ? 7 ಆಗುತ್ತೆ. ಇದು ಏನಾಗುತ್ತೆ? ಟೋಟಲ್ 8 ಆಗುತ್ತೆ. ಇದು ಏನಾಗುತ್ತೆ ರೀ? ಹೋಲ್ ಕನ್ಸಿಡರ್ ಮಾಡಿದ್ರೆ 9. ಹೆಂಗಂತಂದ್ರೆ ಇದು 1 ಆಯ್ತು ರೀ, ಇದು 2, ಇದು 3, ಇದು 4, ಇದು 5, ಇದು 2 ಸೇರಿ 6, ಇವು 2 ಸೇರಿ 7, ಇದು ಒಂದು ಟೋಟಲ್ 8, ಇದು ಹೋಲ್ ಇಷ್ಟು ಸೇರಿ ಏನಾದ್ರಿ? 1, ಇದು 1 9. ಟೋಟಲ್ ಇದ್ರೊಳಗೆ ಎಷ್ಟು ಅದಾವ್ರಿ? 9 ಆಯತಗಳಿದ್ದಾವೆ. ಮತ್ತು ಇದು ಕೆಳಗಿಂದ ಇದು ಒಂದು ಕನ್ಸಿಡರ್ ಮಾಡಬೇಕು. ಇದು ಬಿಟ್ಟಿದ್ದೆ ನಾನು. ಇದು ಒಂದು ಸೇರಿ ಟೋಟಲ್ ಈ ಒಂದು ಆಕೃತಿ ಒಳಗೇನ್ರಿ 10 ಆಯತಗಳು ಇದ್ದಾವೆ. ಈ ಒಂದು ಡಯಾಗ್ರಾಮ್ ಒಳಗೆ ಟೋಟಲ್ ಎಷ್ಟು ಆಯತಗಳದಾವಂತ ನೋಡೋಣ.
ಇದೇನಾಗುತ್ತೆ ನಂಬರ್ ಆಫ್ ರೋಸ್ 1 2 3 4 5 6. ಹಂಗೆ ನಂಬರ್ ಆಫ್ ಕಾಲಮ್ಸ್ ಎಷ್ಟು ಅದಾವ ರೀ 1 2. ಸೊ ಇದು ನಂಬರ್ ಆಫ್ ರೋಸನ್ನು ಏನು ಮಾಡ್ಬೇಕು ರೀ ಟೋಟಲ್ ಮಾಡ್ಕೋಬೇಕು, ಅಂದರೆ ಕೂಡಿಸ್ಕೋಬೇಕು. 1 2 3 3 3 6 6 4 10 10 5 15 15 6 ಎಷ್ಟು ರೀ 21. ಟೋಟಲ್ ಕೂಡಿಸ್ಕೊಂಡ್ರೆ ಇದು 21 ಆಯಿತು. ಇದನ್ನು ಕೂಡಿಸಿದಾಗ 3 ಆಗುತ್ತೆ. ಸೊ ಇದು 21 ಮತ್ತು 3 ಗುಣಾಕಾರ ಮಾಡಬೇಕು. ಟೋಟಲ್ 21 ಇಂಟು 3 ಮಾಡಿದರೆ ಎಷ್ಟಾಗುತ್ತೆ ರೀ 63. ಈ ಒಂದು ಡಯಾಗ್ರಾಮ್ ಒಳಗೆ ಏನು ರೀ ಒಟ್ಟು 63 ಆಯತಗಳು ಇದ್ದಾವೆ. ಅದೇ ರೀತಿಯಾಗಿ ಇನ್ನೂ ಒಂದು ಡಯಾಗ್ರಾಮನ್ನು ನೋಡೋಣ. ಇದರಲ್ಲಿ ಎಷ್ಟು ಆಯತಗಳದಾವಂತ ನೋಡೋಣ. ಸೊ ನಂಬರ್ ಆಫ್ ರೋಸ್ ಎಷ್ಟಾಯ್ತು ರೀ 1 2 3 4. ನಂಬರ್ ಆಫ್ ಕಾಲಮ್ಸ್ ಎಷ್ಟು ಅದಾವೆ ರೀ 1 2. ಸೊ ನಾವೇನು ಮಾಡ್ಬೇಕು ರೀ ಅವಾಗ ಇವು ರೋಸನ್ನು ಏನು ಮಾಡಬೇಕು ಟೋಟಲ್ ಮಾಡಬೇಕು. 1 + 2 + 3 + 4 ಇದಿಷ್ಟು ಕೂಡಿಸ್ದಾಗ ಏನು ಬರ್ತೀರಿ 10 ಆಗುತ್ತೆ. 1 + 2 3 ಆಗುತ್ತೆ. ಈ 10 ಮತ್ತು ಇದು 3 ಏನು ಮಾಡ್ಬೇಕು ರೀ ಗುಣಾಕಾರ ಮಾಡಿದರೆ ಟೋಟಲ್ 30. ಈ ಒಂದು ಡಯಾಗ್ರಾಮ್ ಒಳಗೆ ಏನು ರೀ ಒಟ್ಟು 30 ಆಯತಗಳು ಇದ್ದಾವೆ.